ವಿನಯ್ ಕುಲಕರ್ಣಿ ಕೇಸ್ ಇದೀಗ ಮುಂದೂಡಿಕೆ ಆಗಿದೆ. ಎಸ್ ನೋಡಿ, ಸಾಕಷ್ಟು ಕುತೂಹಲವನ್ನ ಹುಟ್ಟಿ ಹಾಕಿತ್ತು ವಿನಯ್ ಕುಲಕರ್ಣಿ ಕೇಸ್ ಏನಾಗುತ್ತೆ ಅಂತ. ಆದ್ರೆ ಇದೀಗ ವಿನಯ್ ಕುಲಕರ್ಣಿ ಕೇಸ್ ಮುಂದೂಡಿಕೆ ಆಗಿರುವಂತದ್ದು. ತೀರ್ಪು ಮುಂದೂಡಿದ ಜನಪ್ರತಿನಿಧಿಗಳ ಕೋರ್ಟ್. ವಿನಯ್ ಕುಲಕರ್ಣಿ ಕೇಸ್ ಮುಂದೂಡಿಕೆ ಆಗಿದೆ. ತೀರ್ಪು ಮುಂದೂಡಿದ ಜನಪ್ರತಿನಿಧಿಗಳ ಕೋರ್ಟ್. ಸಾಕಷ್ಟು ಕ್ಯೂರಿಯಾಸಿಟಿ ಇತ್ತು, ಕುತೂಹಲ ಇತ್ತು. ವಿನಯ್ ಕುಲಕರ್ಣಿ ಭವಿಷ್ಯ ಏನಾಗುತ್ತೆ ಅಂತ. ಜೈಲ ಅಥವಾ ಬೇಲ, ಜೈಲ ಅಥವಾ ಇದರಿಂದ ಖುಲಾಸೆ ಆಗ್ತಾರಾ ಅನ್ನುವಂಥದ್ದು ಈ ಕೇಸಿಂದ ಸಾಕಷ್ಟು ಚರ್ಚೆ ಇತ್ತು. ಏಪ್ರಿಲ್ 15ಕ್ಕೆ ಅಂತಿಮ ತೀರ್ಪನ್ನ ಹೊರಬೀಳುವಂಥದ್ದು. ವಿನಯ್ ಕುಲಕರ್ಣಿ ಕೇಸ್ ಮುಂದೂಡಿಕೆ ಆಗಿದೆ. ಏಪ್ರಿಲ್ 15ಕ್ಕೆ ತೀರ್ಪಿನ ಬಗ್ಗೆ ಆದೇಶ ಹೊರಡಿಸಲಾಗುತ್ತೆ. ವಿನಯ್ ಕುಲಕರ್ಣಿ ಕೇಸನ್ನ ಮುಂದೂಡಿಕೆ ಮಾಡಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶನ ಹೊರಡಿಸಿರುವಂತದ್ದು. ಇವತ್ತು ಏಪ್ರಿಲ್ 2ನೇ ತಾರೀಕು ಎಲ್ಲ ಸಾಕ್ಷಿಗಳ ವಿಚಾರಣೆ ಮುಗಿದಿತ್ತು. ಹಾಗಾಗಿ ಇವತ್ತು ವಿನಯ್ ಕುಲಕರ್ಣಿ, ಏಪ್ರಿಲ್ 9ಕ್ಕೆ ವಿನಯ್ ಕುಲಕರ್ಣಿ ಭವಿಷ್ಯ ಅನ್ನುವಂಥದ್ದು ಏನಾಗುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇತ್ತು, ಕ್ಯೂರಿಯಾಸಿಟಿ ಇತ್ತು. ಆದ್ರೆ ಇದೀಗ ಕೋರ್ಟ್ ಈ ಆದೇಶವನ್ನ ಮುಂದೂಡಿಕೆ ಹಾಕಿದೆ. ಏಪ್ರಿಲ್ 15ಕ್ಕೆ ಅಂತಿಮ ತೀರ್ಪನ್ನ ಮುಂದೂಡಿಕೆ ಮಾಡಿರುವಂತದ್ದು. ವಿನಯ್ ಕುಲಕರ್ಣಿಗೆ ಮತ್ತಷ್ಟು ಟೆನ್ಷನ್ ಇದೀಗ. 113 ಸಾಕ್ಷಿಗಳನ್ನ ಪರಿಶೀಲನೆ ಮಾಡಿತ್ತು ನ್ಯಾಯಾಲಯ. 113 ಸಾಕ್ಷಿಗಳನ್ನ ಪರಿಶೀಲನೆ ಮಾಡಿ ಸತತವಾಗಿ 6 ವರ್ಷದವರೆಗೆ ನ್ಯಾಯಾಲಯ 113 ಸಾಕ್ಷಿಗಳನ್ನ ಪರಿಶೀಲನೆ ಮಾಡಿತ್ತು. ಟೆಕ್ನಿಕಲ್ ಆಗಿ, ಮ್ಯಾನ್ಯುವಲ್ ಆಗಿ ಏನೆಲ್ಲ ಸಾಕ್ಷಿಗಳಿತ್ತು ಎಲ್ಲವನ್ನ ಕೂಡ ವಿಚಾರಣೆ ನಡೆಸಿತ್ತು. ಇದೀಗ ಏಪ್ರಿಲ್ 2ನೇ ತಾರೀಕು ಎಲ್ಲ ವಿಚಾರಣೆ ಮುಗಿದಿತ್ತು. ಆದರೆ ಇವತ್ತು ಏಪ್ರಿಲ್ 9ಕ್ಕೆ ಕೊನೆಯ ತೀರ್ಪು, ಅಂತಿಮ ತೀರ್ಪು ಹೊರಡಿಸಬೇಕಾಗಿತ್ತು. ಆದರೆ ನ್ಯಾಯಾಲಯ ಏಪ್ರಿಲ್ 15ಕ್ಕೆ ಅಂತಿಮ ತೀರ್ಪನ್ನ ಮುಂದೂಡಿಕೆ ಮಾಡಿದೆ. ಇದರಿಂದ ವಿನಯ್ ಕುಲಕರ್ಣಿಗೆ ಮತ್ತಷ್ಟು ಟೆನ್ಷನ್. 15ನೇ ಆರೋಪಿ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ 15ನೇ ಆರೋಪಿ. ಇವತ್ತು ಒಟ್ಟಾರೆ 21 ಆರೋಪಿಗಳ ಭವಿಷ್ಯ ಇತ್ತು. ಹಣೆ ಬರಹ ಏನಾಗುತ್ತೆ ಅನ್ನೋದು ಇವತ್ತು ಗೊತ್ತಾಗ್ತಿತ್ತು. ಜೀವಾವಧಿ ಶಿಕ್ಷೆ ಆಗುತ್ತಾ ಅಥವಾ ಕೇಸಿಂದ ಖುಲಾಸೆ ಆಗ್ತಾರಾ ಅನ್ನುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಈಗ ನೋಡಿ, ವಿನಯ್ ಕುಲಕರ್ಣಿ ಸಹಿತ ಫಸ್ಟ್ ರಿಯಾಕ್ಷನ್ ಅನ್ನ ಸಹಿತ ಕೊಟ್ಟಿದ್ರು. ನ್ಯಾಯಾಲಯ ನನಗೆ ನ್ಯಾಯ ಒದಗಿಸಿಕೊಡುತ್ತೆ ಅನ್ನುವಂಥ ಭರವಸೆ ಇದೆ ಅಂತ ಮಾತನಾಡಿದ್ರು, ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಬಟ್ ಇದೀಗ ನ್ಯಾಯಾಲಯ ತೀರ್ಪನ್ನ ಮುಂದೂಡಿಕೆ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ನೋಡಿ, ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸವಾದಂತ ವಿಚಾರ. ವಿನಯ್ ಕುಲಕರ್ಣಿಗೆ ಒಂದು ರೀತಿ ನಿರಾಸೆ ಆಯಿತು ಇವತ್ತು ಅಂತ. ಯಾಕಂದ್ರೆ ಇವತ್ತು ತೀರ್ಪು ನಿಗದಿ ಆಗ್ಬೇಕಾಗಿತ್ತು, ಆದ್ರೆ ತೀರ್ಪನ್ನ ಮುಂದೂಡಿಕೆ ಮಾಡಲಾಗಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ? ವನಿತಾ, ಏನಂದ್ರೆ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಒಂದು ತೀರ್ಪನ್ನ ಪ್ರಕಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏಪ್ರಿಲ್ 2ಕ್ಕೆ ಒಂದು ಆದೇಶವನ್ನ ಮಾಡಿತ್ತು. ಆದ್ರೆ ಈಗ ಏನಂದ್ರೆ ಇವತ್ತು ಕೆಲವು ಆದೇಶ ಬರೋದಕ್ಕೆ ಇನ್ನೂ ಅಷ್ಟು ಕಾಲಾವಕಾಶ ಬೇಕಾಗಿರುತ್ತೆ. ಯಾಕಂದ್ರೆ ರಿಟರ್ನ್ ಸಬ್ಮಿಷನ್ ಮಾಡೋದಿದ್ರೆ ಮಾಡಿ ಅಂತ ಹೇಳ್ಬಿಟ್ಟು ಕೋರ್ಟ್ ಹೇಳಿತ್ತು. ಹಾಗಾಗಿ ಎಲ್ಲ ಆರೋಪಿಗಳ ಪರ 21 ಜನ ಆರೋಪಿಗಳ ಪರ ವಕೀಲರು ಒಂದು ರಿಟರ್ನ್ ಸಬ್ಮಿಷನ್ ಅನ್ನ ಮಾಡಿದ್ದಾರೆ. ಅದೊಂದಷ್ಟು ಲೆಂತಿ ಆಗಿರುವಂತದ್ದು. ಸೊ ಹಾಗಾಗಿ ಶಾರ್ಟ್ ಬೇಕಾಗುತ್ತೆ. ಹಾಗಾಗಿ ಮತ್ತಷ್ಟು ಕಾಲಾವಕಾಶ ಬೇಕು ಅಂತ ಹೇಳ್ಬಿಟ್ಟು ನ್ಯಾಯಪೀಠನೇ ಒಂದು ಅಭಿಪ್ರಾಯನ ಪಟ್ಟಿತ್ತು. ಹಾಗಾಗಿ ಈ ಸಂಬಂಧ ಕೋರ್ಟ್ ಹಾಲ್ನಲ್ಲಿ ಹಾಜರಿದ್ದಂತಹ ವಕೀಲರಿಗೂ ಸಹ ಕೇಳಿತ್ತು. ಅಂದ್ರೆ ಯಾರ್ಯಾರು ಆರೋಪಿಗಳಿದ್ದಾರೆ ಸೊ ಅವರ ಪರ ವಕೀಲರಿಗೂ ಸಹ ಕೋರ್ಟ್ ಕೇಳಿತ್ತು, ಏನ್ ಮಾಡೋದು, ಯಾವಾಗ ಮಾಡೋಣ, ಇಟ್ಕೊಳ್ಳೋಣ ಅಂತ. ಸೊ ಆ ಸಂದರ್ಭದಲ್ಲಿ ಕೊನೆಯದಾಗಿ ಕೋರ್ಟ್ ಏಪ್ರಿಲ್ 15ಕ್ಕೆ ಏನು ತೀರ್ಪನ್ನ ಪ್ರಕಟ ಮಾಡೋದಾಗಿ ಹೇಳಿತ್ತು. ಅಂದ್ರೆ ಮುಂದಿನ ಬುಧವಾರ ಏನೊಂದು ಈ ಸಂಬಂಧ ತೀರ್ಪನ್ನ ಪ್ರಕಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೋರ್ಟ್ ಒಂದು ಘೋಷಣೆ ಮಾಡಿರುವಂತದ್ದು. ಹಾಗಾಗಿ ಈಗ ಮತ್ತೆ ನಮ್ಮ ಏಪ್ರಿಲ್ 15ಕ್ಕೆ ಸಹ ಈ ಒಂದು ಪ್ರಕರಣದಲ್ಲಿ ತೀರ್ಪಿಗಾಗಿ ಕಾಯ್ಬೇಕಾಗುತ್ತೆ. ಹೀಗಾಗಿ ಕೋರ್ಟ್ಗೆ ಎಲ್ಲ 21 ಜನ ಆರೋಪಿಗಳು ಸಹ ಒಂದು ಹಾಜರಿದ್ರು. ಸೊ ಅವರ ಪರ ವಕೀಲರು ಸಹ ಹಾಜರಿದ್ರು. ಹಾಗಾಗಿ ಇವತ್ತು ಬಹುಶಃ ತೀರ್ಪು ಪ್ರಕಟ ಮಾಡುತ್ತೆ ಅಂತ ಎಲ್ಲರೂ ಸಹ ಭಾವಿಸಿದ್ರು. ಆದ್ರೆ ಕೋರ್ಟ್ ಏಪ್ರಿಲ್ 15ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿರುವಂತದ್ದು. ವನಿತಾ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ.